ಪಂಜಾಬ್ ಕಡೆ ಬಂದೀವಿ. ರಾಜ್ಮಾ ಚಾವಲ್ ಅಲ್ಲೇ ಮುಂದೆ ಐತಂತ ರೆಡಿ. ಒಳಗೆಲ್ಲ ಕುದಿಯಾಕತೈತಿ. ನಾವು ಎಲ್ಲ ನೋಡ್ರಲ್ಲ ಇದು ಕೆಲಸ ಮಾಡಕತ್ತ. ನಾ ಮಾತ್ರ ಬಿಡಂಗಿಲ್ಲ ಒಟ್ಟು. Welcome to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, flip the handlebars, crashing in my car. Hello, good morning. Day 1 of Himalayan Odyssey. Time ಈಗ 6 ಗಂಟೆ ಆಗೈತಿ and we are all ready. ಪೂರ ಎಲ್ಲ ಲಗೇಜ್ ಲೋಡ್ ಆಗೈತಿ. ನಮ್ದು ಬ್ಯಾಕಪ್ ವೆಹಿಕಲ್ನಾಗ ಸ್ಪೇರ್ ಲಗೇಜ್ ಎಲ್ಲ ಅದು ಲೋಡ್ ಆಗೈತಿ. ಇಲ್ಲೂ ಎಲ್ಲ ಪ್ಯಾನಿಯರ್ಸ್ ಕೊಟ್ಟಾರ. ಸೊ ಪ್ಯಾನಿಯರ್ಸ್ ಒಳಗೆ ಎಲ್ಲ ಪೂರ ಲಗೇಜ್ ಲೋಡ್ ಆಗಿ ಎಲ್ಲ ಗೋಪ್ರೋ ಸೆಟಪ್ ಆಗೈತಿ. ನ್ಯಾವಿಗೇಷನ್ ಸೆಟಪ್ ಕಂಪ್ಲೀಟ್ ಆಗೈತಿ. ಹೆಲ್ಮೆಟ್ಸ್ ಆರ್ ರೆಡಿ ವಿತ್ ಆಲ್ ದ ಇಂಟರ್ಕಾಮ್ ಆ್ಯಂಡ್ ಗೋಪ್ರೋ. ಸೊ ಇಬ್ಬರದು ಕನೆಕ್ಟೆಡ್ ಐತಿ ಈಗ. ಸೊ ನಮ್ದು ಸ್ಟಿಕ್ಕರ್ ನೋಡಿಲ್ಲಿ. ಅವರು ಸ್ಟಿಕ್ಕರ್ ಕೊಡೋದಿಲ್ಲ. ಜೊತೆ ಬಂದು ಬೈಕಿಗೆ ಏನೈತಿಲ್ಲ ಅವನು ನಂಬರ್ ಕೊಟ್ಟರು. ಸೊ ಬೈಕಿಗೆ ಎಲ್ಲರಿಗೂ ಇಂಡಿವಿಜುವಲ್ ಒಂದು ನಂಬರ್ ಕೊಟ್ಟಾರ. ಯಾಕಂದ್ರೆ ಐಡೆಂಟಿಫೈ ಮಾಡೋಕ್ಕೆ ಇನ್ನು ಹಿಮಾಲಯನ್ ಓಡಿಸಿ ಕ್ರೀವ್ ಐತಲ್ಲ. ಸೊ ಅವ್ರದ್ದು ಐಡೆಂಟಿಫಿಕೇಶನ್, ನಮ್ದು ಐಡೆಂಟಿಫಿಕೇಶನ್ ಅಂತೇಳಿ ನಂಬರ್ ಕೊಟ್ಟರೆ. ಎಲ್ಲ ಬೈಕಿಗೆ ಯುನೀಕ್ ನಂಬರ್ ಅದಾವ. ಇನ್ನೇನಿಲ್ಲ, ಬ್ರೇಕ್ಫಾಸ್ಟ್ ಮಾಡೋದೈತಿ. ಬ್ರೇಕ್ಫಾಸ್ಟ್ ಮಾಡಿ ಸೆರೆಮನಿ ಆಗ್ತದೆ. ಸೊ ಇಟ್ಸ್ ಲೈಕ್ ಫ್ಲಾಗ್ ಆಫ್ ಸೆರೆಮನಿ. ಒಂದಿಷ್ಟು ಮಾಂಗ್ಸ್ ಎಲ್ಲ ಬರ್ತಾರಂತ. ದೇ ವಿಲ್ ಬ್ಲೆಸ್ ಅಸ್ ಫಾರ್ ದ ರೈಡ್. ಸೊ ಅದೆಲ್ಲ ಸೆರೆಮನಿ. ಬಟ್ ನೋಡ್ರಿ ಫುಲ್ ಲೈನ್ ಅಪ್ ಆಗ್ಯಾವ ಎಲ್ಲ ಬೈಕ್ಸ್. ಎಲ್ಲರೂ ರೆಡಿ ಆಗತ್ತಾರ. ಆಲ್ಮೋಸ್ಟ್ ಫೈನ್ ಐತಿ. ವೆದರ್ ಒಂಚೂರು ಮಾಡಾಕೈತಿ. ಸೊ ಡ್ರಿಸಲ್ ಆಗತೈತಿ. ಡ್ರಿಸಲಿಂಗ್ ಸ್ಟಾರ್ಟ್ ಆಗೈತಿ. ಮಳೆ ಬರತೈತಿ. ಸೊ ಗೊತ್ತಿಲ್ಲ, ವೆದರಿಗೆ ರೆಡಿ ಆಗಿರ್ಬೇಕು. ಸೊ ಟೋಟಲ್ 2 ಟೀಮ್ ಅದಾವ. ಒಂದು ಝೋಜಿಲಾಗ ಹೋಗತಿ, ಒಂದು ಜನ್ಸ್ಕಾರ್ಗೆ ಹೋಗತಿ. ಸೊ ಈಗ ನಾವು ಈ ಕಡೆ ಝೋಜಿಲದವ್ರು ಎಲ್ಲರೂ ಈ ಕಡೆ ಗ್ಯಾದರ್ ಆಗತ್ತೀವಿ. ಆ ಕಡೆ ಜನ್ಸ್ಕಾರ್ದವ್ರು ಆಗತ್ತಾರ. ಈಗ ನೋಡಿ ಇನ್ನೂ ಚಹಾ ಕೂಡ ಅದಾವ. ಚಹಾ ಮಾತ್ರ ಬಿಡಂಗಿಲ್ಲ ಒಟ್ಟು. ಚಹಾ ಮಾತ್ರ ಬಿಡಂಗಿಲ್ಲ Yes, so cheers guys. Ohad, you're from? The Nomad. Huh? The Ohad and the Nomad. Okay, you're from which country? Israel. Israel. Yes, okay. so excited, so excited. All the I'm best. not a professional biker, Yeah. but I think the Himalayan 450 is going to be the best. Okay. Yeah. Okay. All the best and ride safe. Yeah, nice to meet you. Same here. Okay, we're about to begin for a journey of 18 days like no other. But before we set off, we have this great tradition that we've been following each year for every single Himalayan Odyssey that we've held. We've got prayer flags. So what you do, you walk onto the stage, you tie your prayer flag onto either of the poles. ಓಕೆ, ಎಲ್ಲರೂ ರೆಡಿ ಆಗ್ಯಾರ, ಲೈನಪ್ ಆಗತ್ತಾರ. ಸೊ ವಿ ಆರ್ ಅಬೌಟ್ ಟು ಲೀವ್ ನೌ, ಗೆಟಿಂಗ್ ರೆಡಿ. ವಿ ಆರ್ ಗೋಯಿಂಗ್. ಓಕೆ, ಕೊಡ್ತೀಯ? ಕೊಡು. होगा ना? ओके. हर हर महादेव, हर हर महादेव. ಇಲ್ಲಿ ನಿಂತಾರಲ್ಲ,
ಯಾವ್ದು ಟೀಮ್ ಜೋಜಿಲ್ಲ ಹೊಂದಿಲ್ಲ ಟೀಮ್ ಜೋಜಿಲ್ಲ Everyone is mixed. So after some time now, there would be a split. Okay. That's how it will happen. Okay. Same brother. Yeah, you too. You do it in May. Yeah, sure. ಓಕೆ ಇಲ್ಲಿ ಲೈನಪ್ ಆಗ್ಯಾರ 2 ಟೀಮ್ ಅದಾವ ಜೋಜಿಲ್ಲ ಮತ್ತು ಜನ್ಸ್ಕಾರ್ ಅಂತ ಹೇಳಿ ಮುಂದೆ ಹೋಗಿ ಸ್ಪ್ಲಿಟ್ ಆಕೈತಿ ಸೊ ಎಲ್ಲಿ ಸ್ಪ್ಲಿಟ್ ಆಕೈತಿ ಹೋಗಿ ನೋಡ್ಬೇಕು ಮ್ಯಾಪು ಹಾಕೈತಿ ಟ್ರಿಪಲ್ ಡ್ಯಾಶ್ದಾಗ ಜಮ್ಮು ಟುಡೇಸ್ ಡೆಸ್ಟಿನೇಷನ್ ಈಸ್ ಜಮ್ಮು ಸೊ ಲಾಸ್ಟ್ ಟೈಮ್ ನಾವು ಲದಾಖ್ ಹೋದಾಗ ಮನಾಲಿ ಚಿಸ್ಪಾ ಸರ್ಚು ಪಾಂಗ್ ಹಿಂಗೆ ಹೋಗಿ ಲೇ ಹೊಂಟಿದ್ದೀವಿ ಸೊ ಈ ಸಲ ಜನ್ಸ್ಕಾರ್ ಟೀಮ್ ಐತಲ್ಲ ಹಂಗೆ ಹೋಗ್ತೈತಿ ಬಟ್ ಸರ್ಚುದ ಹೋಗ್ಲಿಕ್ಕಿಲ್ಲ ಅವ್ರು ಪದ್ದು ಮೇಲೆ ಹೋಗ್ತಾರೆ ಲೇಗೆ ಸೊ ನಾವೇನೈತಲ್ಲ ಜಮ್ಮುದಿಂದ ಶ್ರೀನಗರದಿಂದ ಕಾರ್ಗಿಲಿಂದ ಲೇ ಸೊ ಹಿಂಗೆ ಹೊಂಟೀವಿ ಇಷ್ಟು ಗಡ್ಬಡಿ ಆತಂದ್ರೆ ಈಗ ಬರ್ಬೇಕಾದ್ರೆ ಅದ್ರಾಗ ಚಂಡೀಗಢ ಹ್ಯೂಮಿಡಿಟಿ ಜಾಕೆಟ್ ಹಾಕ್ಕೊಂಡಿವಿ ಫುಲ್ ನೀರು ಇಳಿಯಾಕತೈತಿ ಒಳಗೆ ಯಪ್ಪ ಚಂಡೀಗಢ ಯಾವಾಗ ಹೊರಗೆ ಹೋಗ್ತೀವಿ ಅನ್ಸದ ನಮಗಂತೂ I'll be a superstar, just on my avatar. This world is so bizarre, empty out the reservoir. 100 ರೈಡರ್ಸ್ ಮೋರ್ ದೆನ್ 100 ರೈಡರ್ಸ್ ಪೂರಾ ರೋಡ್ ತುಂಬ ನಾವು ಅದೀವಿ ಎಲ್ಲ ಕಡೆ ಯಪ್ಪ ಎಲ್ಲೋ ರೋಡ್ ಮಿಸ್ ಮಾಡ್ಕೊಂಡು ಹೋಗಿದ್ವಿ ಮತ್ತು ವಾಪಸ್ ಈ ಕಡೆ ಬಂದವರು ಇಲ್ಲೇ ಅಂತ ಆಸೆ ಆಯ್ತು ನೋಡಿ ಚಂಡೀಗಢದಿಂದ ಹೊರಗೆ ಹೋಗೋತ್ತು ಅಂಥದ್ರಾಗ ಕೆಟ್ಟ ಶೆಕಿ ಇರಿಟೇಟ್ ಆಗೋದೈತೆ ನೋಡಿ ಬಟ್ ದ ಥಿಂಗ್ ಈಸ್ ಮುಂದೇನೋ ಭಾರಿ ಚಲೋ ಐತೆ ಅದಕ್ಕೆ ಇಷ್ಟು ತ್ರಾಸಿಗೆ ಆಗೋದೈತೆ ಅನ್ನಂಗೆ ಅರ್ಥ ಅದು ಸೊ ಮುಂದೆಲ್ಲನೂ ಚಲೋ ಆಕೈತಿ ಮಸ್ತ್ ಎಂಜಾಯ್ ಮಾಡ್ತೀವಿ ದಟ್ಸ್ ಅ ಸೈನ್ ಅದೆಲ್ಲಿ ಸರ್ವಿಸ್ ರೋಡ್ ಗೊತ್ತಿಲ್ಲಲ್ಲ ಈಗ ಮೇನ್ ರೋಡಿಗೆ ಕೂಡ್ತೈತಿಲ್ಲ ಅಂತ ಹೇಳಿ ಎಲ್ಲರೂ ಎಲ್ಲೆಲ್ಲೇ ಹೋಗಿದ್ವಿ ಒಟ್ಟು ಕಡೆಗೆ ಬಂದು ಎಲ್ಲರೂ ಒಂದು ಕಡೆ ಜಾಯಿನ್ ಆಗ್ಯಾರ ನಮ್ಮ ಲೀಡ್ ಎಲ್ಲೋ ಮುಂದೆ ಹೋಗ್ಬಿಟ್ಟು ಒಂದು 30-40 ಕಿಲೋಮೀಟರ್ ದೂರ ಹೋಗಿ ಲೊಕೇಶನ್ ಕಳಿಸ್ಬಿಟ್ಟಾನ ಎಲ್ಲರಿಗೂ ಇಲ್ಲಿ ಬಾ ಅಂತೇಳಿ ಏನು ಮಾಡೋದು ಲೀಡು ಇಲ್ಲ ಸ್ವೀಪು ಇಲ್ಲ ಹಂಗಾಗೈತೆ ಪರಿಸ್ಥಿತಿ ಸ್ವೀಪ್ ಯಾರಂತ ಗೊತ್ತಿಲ್ಲ ಒಬ್ಬವಂತರು ಹೊಂಟ್ಬಿಟ್ಟಿದ್ದೆ ಎಲ್ಲರೂ ಕರ್ಕೊಂಡು ಮ್ಯಾಪ್ ನೋಡತ್ತಾನೆ ಎಲ್ಲ ಗೊತ್ತಿಲ್ಲ ಒಟ್ಟು ಯಾಕಡೆ ಬೇಕಾದ್ರೆ ಹೊಂಟ್ಬಿಟ್ಟ ನಾವು ಒಂದು 60-70% ಎಲ್ಲರೂ ಬೆಂಗಳೂರಿಂದ ಬಂದರು ಏನೋ ಡೀಪ್ ಡಿಸ್ಕಷನ್ದಾಗ ಅದರಲ್ಲಿ ಇನ್ನೂ ಗೊತ್ತಿಲ್ಲ ಎಲ್ಲಿ ಟೀಮ್ ಡಿವೈಡ್ ಆಗ್ತಾವೆ ಒಂದು ಜನ್ಸ್ಕಾರ್ಗೆ ಹೋಗ್ಬೇಕು ಒಂದು ಜೋಜಿಲಾಗೆ ಹೋಗ್ಬೇಕು ನಮ್ದಂತರೂ ಜೋಜಿಲಾ ಐತಿ ನಾಟ್ ಶೋರ್ ಸೊ 29-99 ಇಬ್ಬರು ಲೀಡ್ ಈಗ ಸಿಕ್ಕಾರಣ್ಣ ಇಬ್ಬರು ಹಿಮಾಲಯನ್ 450 ರ್ಯಾಲಿ ಓಡಿಸಕತ್ತಾರ ಆ್ಯಂಡ್ ಇಬ್ಬರು ಸ್ವೀಪ್ ಅದಾರ ಅವರೆಲ್ಲರೂ ಗೊತ್ತಿಲ್ಲ ಎರಡೂ ಹೊಸ ಬೈಕ್ ಅದ ನೋಡವು ಇನ್ನು ಮಾರ್ಕೆಟ್ದಾಗ ಅಂದ್ರೂ ಬಂದಿಲ್ಲ ಯಾರಿಗೂ ಸಿಕ್ಕಿಲ್ಲ ಟ್ಯೂಬ್ಲೆಸ್ ರಿಮ್ಸ್ ಗೊತ್ತಿಲ್ಲ ಏನು ಪ್ರೈಸ್ ಇಡ್ತಾರೆ ಈ ಬೈಕಿದ ವಿತ್ ಪಿಲಿಯನ್ ಕಂಫರ್ಟ್ ಆಗ್ಲಿಕ್ಕಿಲ್ಲ ಬಟ್ ಸೋಲೋ ಸೂಪರ್ ಐತಿ ಗ್ರೂಪ್ ರೈಡ್ ಅಂದ್ರೆ ಹಿಂಗೆ ಫಾಲೋ ಮಾಡ್ಬೇಕು ನೋಡಿ ಎಲ್ಲರೂ ಒಟ್ಟು ಲೀಡ್ ಮತ್ತು ಸ್ವೀಪ್ ಅವ್ರ ಮಿಡಲ್ ಇರ್ಬೇಕು ಒಟ್ಟು ಏನ ಮುಂದೆ ಹೋಗ್ಬೇಕಾ ಓಕೆ ಮೋಸ್ಟ್ಲಿ ಇಲ್ಲೇ ಟೀಮ್ ಡಿವೈಡ್ ಆಗ್ಬೋದು ಈಗ ಬೈಕ್ ಪಾರ್ಕ್ ಮಾಡು ಲೆಟ್ಸ್ ಸಿ ಆಲ್ಮೋಸ್ಟ್ ಎಲ್ಲರೂ ಬಂದಾರ ಅನಿಸ್ತೈತಿ We'll cover up now. No problem. I'll repeat it again. Whenever we park our motorcycles, make sure they are in a single line or maybe double line facing towards the road. So when you are leaving, you don't have to push or pull. ಓಕೆ ಪಿಟ್ ಸ್ಟಾಪ್ ಆಯಿತು ಇಲ್ಲೇ ಟೀಮ್ ಡಿವೈಡ್ ಆಗ್ಯಾವ ಈಗ ಕೂಡ ಹಾಂ ಸೊ ಜೋಜಿಲಾ ಮತ್ತು ಜನ್ಸ್ಕಾರ್ದು ಎರಡು ಟೀಮ್ ಡಿವೈಡ್ ಆಯಿತು ಜನ್ಸ್ಕಾರ್ದವ್ರು ಆಲ್ರೆಡಿ ದೇ ಲೆಫ್ಟ್ ಜೋಜಿಲಾ ಟು ಜಮ್ಮು ನಾವು ಬಿಡಾಕತ್ತೀವಿ
ಸೊ ರೂಪ್ನಗರಿಗೆ ಲೆಫ್ಟ್ ಅಲ್ಲ? ಓಕೆ, ಇಲ್ಲಿಂದ ಒಂದು 6-7 ಕಿಲೋಮೀಟ್ರ್ ರೂಪ್ನಗರ ಅಂತ ಬರ್ತೈತಿ. ಅಲ್ಲಿ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡು ಮುಂದೆ ಹೋಗಿ ಸ್ಟ್ರೇಟ್ ಆಮೇಲೆ ಜಲಂಧರ್ಗೆ ಹೋಗ್ಬೇಕು. ಜಲಂಧರಿಂದ ರೈಟ್ ತೊಗೋಬೇಕು. ಅಲ್ಲಿಂದ ಸ್ಟ್ರೇಟ್ ಪಠಾನ್ಕೋಟ್ ಸಿಟಿದಾಗ ಏನು ಹೋಗಂಗಿಲ್ಲ. ಫಸ್ಟ್ಲಿ ಹೈವೇ ಮೇಲೆ ಲಂಚಿಗೆ ನಿಲ್ಬೇಕು. ಸೊ ಅಲ್ಲಿಂದ ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರ್ ರೈಡ್ ಆದಮೇಲೆ ಲಂಚಿಗೆ ನಿಲ್ಲಿಸ್ತೀವಿ. ಚಂಡೀಗಢ ಸಾಕಾದ ಮರ. ಟೀಮ್ ಜೋಜಿಲಾದಾಗ ಮೀಡಿಯಾದಿಂದ 4 ಜನ ಅದೀವಿ. ಟೋಟಲ್ 3 ಬೈಕ್, ನಮ್ದೊಂದು ಬೈಕ್ ಮತ್ತು ಇನ್ನೊಂದು 2 ಬೈಕ್ ಅದಾವ. ಸೊ ಇನ್ನೂ ಇಬ್ಬರೇನೋ ಮೋಸ್ಟ್ಲಿ ಯಾವುದು ಸಂಸ್ಕಾರದಾಗ ಹೋಗ್ಯಾರ. ನಾವು ಜೋಜಿಲಾದಾಗ ಅದೀವಿ. ಸೊ ಅರೌಂಡ್ ಒಂದು 60-65 ಕಿಲೋಮೀಟ್ರ್ ಬಂದೀವಿ ಈಗ. ಎಲ್ಲರೂ ಲೈನ್ ಮಾಡತ್ತಾರ. ರೈಡ್ ಲೀಡ್ 2 ಲೈನ್ ಮಾಡಿರಿ ಅಂತ ಹೋದ್ರಾತನ ಹಿಂಗೆ ಮಾಡಿ ತೋರ್ಸತನ ಬಟ್ ಯಾರಿಗೂ ತಿಳಿವತ್ತು. ಅದೊಂದು ಸಮಸ್ಯೆ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ನಿಲ್ಸಿ ಹೇಳ್ಬೇಕು ಎಲ್ಲರಿಗೂ. ಗ್ರೂಪ್ ರೈಡ್ದ ಸೈನ್ಸ್ ಇರ್ತಾವ, ಸೈನ್ಸ್ ಹೇಳೇ ಕೊಟ್ಟಿಲ್ಲ ಯಾರಿಗೂ. ಹೇಳಿದ್ರೆ ಬೆಟ್ರ್ ಇರ್ತೈತೆ ಆ್ಯಕ್ಚುಲಿ. ಮುಂಜಾನೆ 7-7:30 ನಾಷ್ಟ ಮಾಡೀವಿ. ಟೈಮ್ ಎಷ್ಟಾತೀಗ? 11 ಆಗೈತೆ. ಆಲ್ರೆಡಿ ಹಸಿವಾಗಕ್ಕೆ ಶುರು ಆಗೈತಪ್ಪ. ಹಿಮಾಲಯನ್ ಓಡಿಸಿದ ರಿಜಿಸ್ಟ್ರೇಷನ್ ಇದೆ ಎವ್ರಿ ಇಯರ್. ಒಂದು 2-3 ತಿಂಗಳು ಮೊದಲು ಸ್ಟಾರ್ಟ್ ಆಕೈತಿ. ಬಟ್ ಎವ್ರಿ ಇಯರ್ ಕಾನ್ಸ್ಟೆಂಟಾಗಿ ಮಾಡ್ಕೊಂಡು ಬಂದಾರೆ. 20 ವರ್ಷ ಆಯ್ತು ಈಗ. ಇಟ್ಸ್ 20th edition ಆಫ್ ಹಿಮಾಲಯನ್ ಓಡಿಸಿ 2024. ಸೊ ರಿಜಿಸ್ಟ್ರೇಷನ್ ಈ ಸತಿ 70,000 rupees ಪರ್ ಹೆಡ್ ಐತಿ, ಇನ್ಕ್ಲೂಡಿಂಗ್ ಅಕೊಮಡೇಷನ್ ಆ್ಯಂಡ್ ಫುಡ್ ಆಯಿತು, ಏನೂ ಆಯಿತು, ಆನ್ ದ ವೇ ಏನೇನೈತಲ್ಲ ಎಲ್ಲ ಇನ್ಕ್ಲೂಡೆಡ್ ಐತಿ. ಫ್ಯೂಯಲ್ ಅಷ್ಟು ನೀವು ಹಾಕೋಬೇಕು. ಮತ್ತು ಎಕ್ಸ್ಟ್ರಾ ನೀವೇನ್ರಿ ತಿಂದ್ರೆ ಮಾಡಿದ್ರೆ ಅದು ನಾವು ಬಿಲ್ ಇಲ್ಲೇ ಕೊಡಬೇಕು. ಬಟ್ ಮೀಲ್ಸ್ ಏನೈತಲ್ಲ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅದೆಲ್ಲ ಇನ್ಕ್ಲೂಡೆಡ್ ಐತಿ. ಬಟ್ ಪರ್ಮಿಟ್ ಆಯಿತು, ಏನಾರ ಬಾರ್ಡರ್ ಕ್ರಾಸಿಂಗ್ ಎಲ್ಲರೇ ಇಶ್ಯೂ ಇದ್ದರೆ ಎಲ್ಲ ರಾಯಲ್ ಎನ್ಫೀಲ್ಡ್ ಇಟ್ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್. ಅದಕ್ಕೇನು ನಾವು ವರಿ ಮಾಡ್ಕೋಬೇಕಿಲ್ಲ. ಆ್ಯಂಡ್ ಮೇನ್ಲಿ ಬ್ಯಾಕಪ್ ವೆಹಿಕಲ್ಸ್, ಡಾಕ್ಟರ್ಸು, ಮೆಡಿಕಲ್ ಟೀಮ್ ಐತಿ, ಮೆಕ್ಯಾನಿಕ್ಸ್ ಅದಾರ, ಲಗೇಜ್ ವ್ಯಾನ್ ಐತಿ. ಸೊ ಇವೆಲ್ಲ ಬೆನಿಫಿಟ್ ಇರ್ತಾವೆ. ಆರಾಮಾಗಿ ವರಿ ಫ್ರೀಯಾಗಿ ನಾವು ರೈಡ್ ಮಾಡ್ಬೋದು. ಬೈಕಿಗೆ ಏನಾರ ಇಶ್ಯೂ ಆದರೂ ಆನ್ ದ ಸ್ಪಾಟ್ ಮೆಕ್ಯಾನಿಕ್ಸ್ ಇರ್ತಾರೆ, ಅವರು ಚೆಕ್ ಮಾಡ್ತಾರೆ. ಸೊ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಲಾಸ್ಟ್ ಟೈಮ್ ನಾವು ನೋಡ್ರಿ ಲದಾಖ್ ಹೋದಾಗ ಪಂಕ್ಚರ್ ಹಾಕೋದೇನು ತಲೆ ಕೆಡಿಸ್ಕೊಳ್ಳೋದು ಭಾಳ ಆಗಿತ್ತು. ಬಟ್ ಹಿಂಗೆ ಓಡಿಸಿದಾಗ ಅಥವಾ ಗ್ರೂಪ್ ರೈಡ್ನಾಗದು ಬಂದ್ರೆ ಬ್ಯಾಕಪ್ ವೆಹಿಕಲ್ಸ್ ಇರ್ತಾವೆ. ಬಡ ಹೊಡಿರಪ್ಪ, ಹಸಿವಾಗತೈತಿ. ಎಲ್ಲದು ಗೊತ್ತಿಲ್ಲ ಊಟ. ಎಂದಕ್ಕೆ ಇನ್ನೂ ಒಂದು 50 ಕಿಲೋಮೀಟ್ರ್ ಹೋಗ್ಬೇಕು. ಓ ಮೈ ಗಾಡ್, ಇಲ್ಲೇ ಪಿಟ್ ಸ್ಟಾಪ್ ತೊಗೊಂಡಿವಿ. ಸ್ನೀಕರ್ಸ್ ತಿನ್ನ ಹಸಿ ತಡ್ಕೊಳಕ್ಕಾಗಿಲ್ಲ. ಇನ್ನೂ 40 ಕಿಲೋಮೀಟ್ರ್ ಐತಂತ ಲಂಚಿಗೆ. ಸೊ ಎಲ್ಲರೂ ನಿಂತಾರೆ ಇಲ್ಲೇ. ನೀರು ಫ್ರೆಶ್ ಆಗತ್ತಾರ ಅವರು. ಏನು ಬೇಕಾದ್ರೆ ತಿನ್ನಾಕತ್ತಾರ, ಲಸಿ ಬಿಡತ್ತಾರ. ಭಾಳ ಕಡೆ ಶೂ ಆಗೈತೆ. ಮುಂಜಾನೆ 7 ನಾಷ್ಟ ಮಾಡ್ಸ್ಯಾರ. ಇನ್ನೂ ಊಟ ಇಲ್ಲ ಅಂದ್ರೆ 1 ಯಾಕೆ ಹೋಗ್ತೀವಿ. ಅಲ್ಲಿ ನೋಡ್ರಲ್ಲ, ಇದು ಕೆಲಸ ಮಾಡಕತ್ತಾನ ರೋಡ್ ಮೇಲೆ. ಏನು ಮಾಡ್ತೀರಿ, IT ಮಂದಿದ ಲೀವ್ ಸಿಗಲಿಲ್ಲ ಅಂದ್ರೆ ಹಿಂಗೆ ಮಾಡ್ಕೊಂಡು ಹೊಂಟಿರ್ಬೇಕು. ಏನು ಮಾಡ್ಕೊಳಂಗಿಲ್ಲ. ಕ್ವಿಕ್ ರಿಫ್ರೆಶ್ಮೆಂಟ್ ಆಯಿತು. ನೀರು ಕುಡಿದ್ವಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ತಿಂದ್ವಿ. ಇನ್ಸ್ಟಂಟ್ ಎನರ್ಜಿ ಪಂಪ್ ಆಗ್ಲಂತ ಹೇಳಿ. ಸಿಕ್ಕಾಪಟ್ಟೆ ಬಿಸಿಲೈತಪ್ಪ. ಇದು ಭಾಳ ಎಕ್ಸಾಸ್ಟ್ ಮಾಡೋಕತ್ತೈತಿ. ನಾವು ಭಾಳ ಅಂದ್ರೆ 70 ಕಿಲೋಮೀಟ್ರ್ ಬಂದೀವಿ ಅಷ್ಟೇ. ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ತಾಸು ಓಡಿಸಿ ಲಂಚಿಗೆ ಸ್ಟಾಪ್ ಮಾಡ್ತಾರಂತ ನಾವು ಅಂದ್ಕೊಳತ್ತೀವಿ. ನೋ ಐಡಿಯಾ. ಐ ಥಿಂಕ್ ಇವೊಂದು ಫುಲ್ ಸೆಟಪ್ ಇರಬೇಕು ವಿತ್ ಟಾಪ್ ಬಾಕ್ಸ್ ಐತಿ. ರಾಯಲ್ ಎನ್ಫೀಲ್ಡ್ದವ್ರದ್ದು ಟಾಪ್ ಬಾಕ್ಸ್ ಅಂತ ಅನ್ಕೊತೀನಿ. ಮೋಸ್ಟ್ಲಿ ಸೇಮ್ ಹಿಂಗೆ ಸಿಮಿಲರ್ ಐತದು. ಅವ್ರದ್ದೇ ರಾಯಲ್ ಎನ್ಫೀಲ್ಡ್ದವ್ರದ್ದೇ. ಸೊ ಪ್ಯಾನಿಯರ್ ಟಾಪ್ ಬಾಕ್ಸ್ ಫುಲ್ ಸೆಟಪ್ದಾಗ ನೋಡ್ರಿ, ಸೆಟಪ್ದಾಗ. ಸೊ ಯಾವ ಬೈಕ್ ಬಂದಾವ ಅಂದ್ರೆ ಹಿಮಾಲಯನ್ ಅಂತೂ ಎಲ್ಲ ಕಡೆ ಅದಾವ. ಇಂಟರ್ಸೆಪ್ಟರ್ ಐತಿ, ಮೀಟಿಯೋರ್ ಸೂಪರ್ ಮೀಟಿಯೋರ್ ಐತಿ, ಹಂಟರ್ ಐತಿ, ಬುಲೆಟ್ ಐತಿ. ಇಲ್ಲಿ ನೋಡಿ, ಬುಲೆಟ್ ಮಸ್ತ್ ಮಾಡ್ಯಾನ ಬುಲೆಟ್. ಇವು ಇಟ್ಸ್ ಗುಡ್.
ಫುಲ್ ಮಾಡಿಫೈ ಮಾಡ್ಯಾನ. ಖಂಡಾಪಟ್ಟಿ ಖುಷಿ ಆಗೈತಿ. ಕೆಟ್ಟ ಬಿಸಿಲು, ಎಕ್ಸಾಸ್ಟ್ ಆಗಿ ಫುಲ್. ನಿಂದೇನೈತೆ ಹಾಲತ್ ಸಿಮಿ? ಊಟ ಮಾಡ್ಬೇಕು ಫಸ್ಟ್. ಒಳಗೆಲ್ಲ ಕುದಿಯಾಕತೈತಿ ನಾವು, ಅಂಥ ಬರೀ ಬಿಸಿಲು ಐತಿ. ಇನ್ನು ಜಮ್ಮುದಾಗೂ ಬಿಸಿಲು ಅಂತ ಹೇಳ್ಯಾರ, ನೋಡ್ಬೇಕು. ಯಪ್ಪ, ಯಾವಾಗ ಮೌಂಟೇನ್ಸ್ ಯಾವಾಗ ನೋಡ್ತೀರೋ ಅವಾಗ ಖುಷಿ ಆಗತ್ತೆ ನೋಡಪ್ಪ. ಅಷ್ಟೋ ತನಕ ಆಗೋದಿಲ್ಲ. ಶ್ರೀನಗರ್, ಕಾರ್ಗಿಲ್ ಕ್ಲೈಮೇಟ್ ವಿಲ್ ಬಿ ಗುಡ್. ಸೊ ಇವತ್ತು ಹಿಂಗೆ, ನಾಳೆ ಹಿಂಗೆ. ಏ ಲೀಡ್, ಊಟಕ್ಕೆ ನಿಲ್ಲಿಸ್ಪ ಅಣ್ಣ. ಯಾವ ಹೋಟೆಲ್ ಹೆಸರು ಹೇಳಿಲ್ಲ ನಾವು, ಯಾವ ಹೋಟೆಲ್ ಅಂತ. ಆರ್ ಯು ಶೋರ್? ಇವರು ಕಪಲ್ ಅದಾರ. ಸ್ಕ್ರಾಮ್ 411 ಓಡ್ಸಾಕತ್ತಾರ. ಅವರು ಬೆಂಗಳೂರಿಂದ ಬಂದಾರ. ಲಾಸ್ಟ್ ಟೈಮ್ ಅನ್ಕೊಳತ್ತಿದ್ದೀವಿ, ಅಂದರೆ ಲಾಸ್ಟ್ ಟೈಮ್ ಲದಾಖ್ ಮುಗಿಸ್ಕೊಂಡು ಬಂದ ಮೇಲೆ ಒಂದು 6 ತಿಂಗಳಾದ್ಮೇಲೆ, ಸೊ ಲದಾಖ್ ಮುಗಿಸ್ಕೊಂಡು ಬಂದಮೇಲೆ ಏನಿಲ್ಲ, ಫುಲ್ ರೆಸ್ಟ್ ಮಾಡಿದ್ವಿ. ಬಟ್ ಒಂದು 3-4 ತಿಂಗಳಾದ್ಮೇಲೆ ಮತ್ತೊಮ್ಮೆ ಹೋಗ್ಬೇಕು ಅನ್ಸುತ್ತೆ ಲದಾಖಿಗೆ ಅಂದ್ಕೊಂಡಿದ್ದೀವಿ. ಮತ್ತೊಂದು ಸಲ ಹೋಗ್ಬೇಕು ಲದಾಖ್. ಆ ಮೆಮರೀಸ್ ಹಂಗಿದ್ದು ಆ್ಯಕ್ಚುಲಿ ನಮ್ದು ಲಾಸ್ಟ್ ಟೈಮು. ಸೊ ಅದು ನಮ್ದು ಏನು ವಿಶ್ ಇತ್ತಲ್ಲ 2024ದಾಗ ಫುಲ್ಫಿಲ್ ಆಗೇ ಬಿಡ್ತದು ಥ್ರೂ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಓಡಿಸಿ. ಇನ್ನೊಂದು 20 ಕಿಲೋಮೀಟರ್ಸ್ ಐತಿ. ಎಲ್ಲರೂ ಹೆಂಗಂದ್ರೆ ಯಾವಾಗ ಊಟ ಮಾಡೀವಿ, ಯಾವಾಗ ಸ್ವಲ್ಪ ರೆಸ್ಟ್ ತೊಗೊಂಡಿವಿ, ಜಾಕೆಟ್ ಗಿಕೆಟ್ ತೆಗೆದು ಒಗದೀವಿ ಅನ್ಸೋದು ಎಲ್ಲರಿಗೂ ಅನ್ಸೋದು. ಇನ್ನೊಂದೇನಂದ್ರೆ ಈ ರೋಡ್ ಮೇಲೆ ಭಾಳ ಮಂದಿ ರಾಂಗ್ ರೂಟ್ ಬರಾಕತ್ತಾರ. ಹಿಂಗೆ ಬರಾಕತ್ತಾರ. ಒಮ್ಮೆ ಕಾಣಿಸ್ಲಿಲ್ಲ ಅಂದ್ರೆ ಗ್ರೂಪ್ ರೈಡ್ನಾಗ ಏನಾಕತಿ, ಮುಂದೆ ರೈಡರ್ಸ್ ಇರ್ತಾರಲ್ಲ ಬಾಜು ಕಾಣಂಗಿಲ್ಲ. ಭಾಳ ಕಾಶಿಯಸ್ ಇರ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಹೆಟ್ಟೋದಕ್ಕೆ ಡೈರೆಕ್ಟ್ ಹೋಗಿ. ಹಾ ಮೋಡ ಕವಿದ ವಾತಾವರಣ. ಸ್ವಲ್ಪ ಮಳೆರೇ ಬರಲು, ಮೋಡ ಹಾಕೈತೆ ಅಂದೆ. ಈಗ ಸ್ವಲ್ಪ ತಣ್ಣ ಗಾಳಿ ಬರತೈತಿ. ಗೊತ್ತಿಲ್ಲ ಎಲ್ಲಿ ತನಕ ಇರ್ತೈತಿ. ಫುಲ್ ಕ್ಲೌಡಿ ಆಗೈತಿ ಈಗ. ಎಕ್ಸ್ಪೆಕ್ಟಿಂಗ್ ಎ ರೈನ್. ಬರ್ಲಪ್ಪ ರೈನ್. ಓಕೆ, ಎಲ್ಲೂ ಬಂದ್ವಿ. ಪಠಾಣ್ಕೋಟ ಅನ್ಕೊಂತೀವಿ. ದೊಡ್ಡದು ನ್ಯಾಷನಲ್ ಫ್ಲಾಗ್ ಐತೆ ಅಲ್ಲಿ. ಕೆಲ್ಸಿ ಇಲ್ಲೇ ಹೊಳಸಾಕತ್ತಾರ ಮೋಸ್ಟ್ಲಿ. ಊಟಕ್ಕೆ ಇಲ್ಲೇ ನಿಲ್ಲಿಸ್ಬೋದು. ಅಪ್ಪ ಪುಣ್ಯ ಬಂದ್ವಿ. ಎಷ್ಟು ದೊಡ್ಡದೈತೆ ನೋಡಿ ನ್ಯಾಷನಲ್ ಫ್ಲಾಗ್. ಅದು ಕೊಡೋದಿಲ್ಲ. ಹಾಂ No, that's okay. But that's fine. We are parking it. ಕಾಲು ಮೇಲೆ ಎತ್ತವಲ್ಲ, ಬೂಟ್ ಗೀಟ್ ಎಲ್ಲ ತೆಗೆದು ಹೋಗಿತೀನಿ. ಇಲ್ಲೇ ಊಟಕ್ಕೆ ಬಂದೀವಿ. ಗೊತ್ತಿಲ್ಲ, ಮಲ್ಟಿಪಲ್ ರೆಸ್ಟೋರೆಂಟ್ ಅದಾವು. ಎಲ್ಲಿ ಹೋಗಿ ಏನು ತಿಂತೀವಿ ಗೊತ್ತಿಲ್ಲ. ಲೆಟ್ಸ್ ಸಿ. ಹೆಂಗಿತ್ತು ರೈಡ್? ನಂದು ತಲೆನೂ ಆಯ್ತದೆ ಆ್ಯಕ್ಚುಲಿ. ಆಪರಿ ಹೀಟ್ ಐತಿ. ನಾವು ಲಾಸ್ಟ್ ಟೈಮ್ ಲದಾಖ್ ಬಂದಾಗ ಜುಲೈದಾಗ ಇಂಥ ಪರಿ ಹೀಟ್ ಇದ್ದಿದ್ದಿಲ್ಲ ಬಿಡುವ ಅಲ್ಲ. ನಾವು ಮನಾಲಿಗೆ ಹೋಗಿದ್ವಿ ಸೀದಾ. ಸೊ ಮನಾಲಿ ಸ್ವಲ್ಪ ಮೌಂಟೇನ್ಸ್ ರೀಚ್ ಆದಂಗೆ ಸ್ವಲ್ಪ ತಂಪು ಶುರು ಆಗುತ್ತೆ. ಕರೆಕ್ಟ್. ಇದು ಪಂಜಾಬ್ ಕಡೆ ಬಂದೀವಿ. ನಾನು ಉಪರಾಡ ತೊಗೊಂಡಿನಿ. ರಾಜ್ಮಾ ಚಾವಲ, ಮ್ಯಾಂಗೋ ಲಸ್ಸಿ. ಊಟ ಚಲೋ ಐತಿ. ಬರೀ ಭಾಳ ಲೇಟ್ ಮಾಡಿದ್ರು. ಆರ್ಡರ್ ಭಾಳ ಇದ್ದು. ಈಗಿನ ರಾಜ್ಮಾ ಚಾವಲ್ ಅಲ್ಲೇ ಮುಂದೆ ಐತಂತ ರೆಡಿ. ಇದನ್ನು ರೆಡಿ ಮಾಡೋಕೆ ಇದ್ರ ಜೊತೆ ಕೊಡೋಕೆ ಲೇಟ್ ಮಾಡ್ಯಾರ. ಏನು ಮಾಡೋದು. ಫುಡ್ ಈಸ್ ಗುಡ್. ಹಲ್ದಿರಾಮ್ಸ್ ಅಲ್ಲ? ಹೌದು. ಹಾಂ, ಊಟ ಆಯ್ತು. ಊಟ ಆದ್ಮೇಲೆ ಸ್ವಲ್ಪ ಸಮಾಧಾನ ಆಗೈತಿ. ಗಾಡಿ ಹಿಂಗೆ ನಿಲ್ಲಿಸ್ಬೇಡಂದ್ರೆ ಮತ್ತೆ ನಿಲ್ಲಿಸ್ತಾರೆ ಮಾರ. ಹಿಂಗೆ ನಿಲ್ಲಿಸ್ರೆ ಏನಾಗತ್ತೆ, ಬಿಸಿಲಾಗ ಮತ್ತಟ್ಟ ಶೆಕಿ. ಹೋಗ್ತಾ ಏನಾಕತಿ, ಸ್ವಲ್ಪ ಗಾಳಿ ಇರ್ತೈತಿ. ಗಾಡಿ ಹಿಂಗೆ ನಿಲ್ಲಿಸ್ರ ಅಂದ್ರೆ
ಒಳಗೆ ಕುದಿಯಾಕೆ ಸ್ಟಾರ್ಟ್. ಹೇಳ್ರಪ್ಪ, ಬಡ 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 ಹೊಡೀರಿ. ಇನ್ನೊಂದು 90 ಕಿಲೋಮೀಟರ್ಸ್ ಐತಿ. ಗೋ 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 ಗೋ. ಸೊ ಇವತ್ತಿನ ಫಸ್ಟ್ ಡೇ ಅಂತ ಪರಿ ಏನು ಎಕ್ಸೈಟಿಂಗ್ ಅಂತ ತೋರಿಸುವಂಥದ್ದು ಏನಿಲ್ಲ. ಚಂಡೀಗಢ ಟು ಜಮ್ಮು ಸ್ಟ್ರೇಟ್ ಹೈವೇ ಇತ್ತು. ಹೈವೇ ಮೇಲೆ ಬಂದೀವಿ ಮಸ್ತ್. ಇಷ್ಟ ಏನೋ ಫುಲ್ ಟೈರಿಂಗ್ ಇತ್ತು, ಸಿಕ್ಕಾಪಟ್ಟೆ ಹಾಟ್. ಅದು ಬಿಟ್ಟರೆ ಏನಿಲ್ಲ ಇವತ್ತು. ಸೊ ನೆಕ್ಸ್ಟ್ ನಾಳೆ ಶ್ರೀನಗರ ಹೋಗ್ಬೇಕು. ಇವತ್ತೇನೂ ಇಲ್ಲ, ವ್ಯೂ ಇಲ್ಲ, ಮೌಂಟೇನ್ಸ್ ಇಲ್ಲ, ಏನೂ ಕಂಡಿಲ್ಲ ಇವತ್ತು. ಜಸ್ಟ್ ಕವರ್ ದ ಡಿಸ್ಟೆನ್ಸ್ ಅಷ್ಟೇ. ಮಹಾರಾಜ ಗುಲಾಬ್ ಸಿಂಗ್ ಸತ್ಯಮೇವ ಜಯತೆ. ವೆಲ್ಕಮ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್. ಹೋಗ್ಯಾನೇನು ಭಾಳ ಕೆಟ್ಟ ಕುತ್ಕೊಂಡಿದ್ದ ಅಣ್ಣ. ಟೋಲ್ ಐತಿ, ರಾಡ್ ಐತಿ, ಅಲ್ಲಿ ಹಾಕ್ಯಾರು. ಹಂಗೆ ಬಹುಮ ಹೊಂಡನ್ರಿ, ನೋಡ್ಕೊಂಡು ಹೋಗು ಅಣ್ಣ. ಅನದರ್ 28 ಕಿಲೋಮೀಟರ್ಸ್ ಟು ಜಮ್ಮು. ಹೋಟೆಲ್ ಹೋಗಿ ಚೆಕ್ ಇನ್ ಮಾಡ್ಬೇಕಷ್ಟೇ. ಈಗ ಸನ್ಸೆಟ್ ಆಗತ್ತೆ ನೋಡ್ರಲ್ಲಿ, ಮಸ್ತ್ ವ್ಯೂ ಐತಿ. ಬಿಸಿಲು ಕಮ್ಮಿ ಆಗೈತಿ, ಈಗ ಸ್ವಲ್ಪ ಚಲೋ ಅನ್ಸಾದೈತಿ. ತಣ್ಣಗೆ ಆಗತ್ತೆ. I'm taking 6 shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking 6 shots till I'm feeling okay. ಹೋಟೆಲ್ ಇನ್ನೊಂದು ಕಿಲೋಮೀಟ್ರ್ ಐತಿ. ಮಳೆ ಶುರು ಆಯ್ತು ನೋಡಿ ಈಗ. ಜಸ್ಟ್ 1 ಕಿಲೋಮೀಟ್ರ್ ಐತಿ ಆ್ಯಂಡ್ ರೈನ್ ಸ್ಟಾರ್ಟೆಡ್. ಫೈನಲಿ ರೀಚ್ ಹೋಟೆಲ್ ವಿವಾಂತ. ಸೊ ಎಲ್ಲರೂ ಪಾರ್ಕ್ ಮಾಡತ್ತಾರ. ಏನಿಲ್ಲ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಒಟ್ಟು ಹೋಗಿ ಫ್ರೆಶ್ ಆಗೋದೈತಿ. ಜಾಕೆಟೆಲ್ಲ ತೆಗೆದೋಗಿದೈತಿ. ಇಲ್ಲಿ ರೂಮ್ ಅಲಾಟ್ಮೆಂಟ್ ಮಾಡಾಕತ್ತಾರ. ಎಲ್ಲರೂ ಕರೆದು ನಮ್ಮದು ಏನೋ ಬಂದಿಲ್ಲ ನಂಬರ್. ರೂಮ್ ಅಲಾಟ್ ಆದಮೇಲೆ ರೂಮಿಗೆ ಹೋಗಿ ಸಿಗೋಣ. ರೂಮಿಗೆ ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಿ ಬಂದ್ವಿ. ಮೆಸೇಜ್ ಬಂತು ಡಿನ್ನರ್ ರೆಡಿ ಐತೆ ಅಂತ. ಈಗ ಪಾಲ್ಕಟ್ ಆಗಿ ಊಟ ಮಾಡಿ ಮುಕ್ಕೊಳ್ಳೋದು ಅಷ್ಟೇ. ನೋಡ್ರಿ ಏನೈತೆ ಊಟ ರೆಡಿ. ಬಿಸಿ ಬಿಸಿ ಸೂಪ್ ಐತಿ, ಮಸ್ತ್ ಕುಡಿ ನೀವು. I think I'm going crazy.